ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿ ಸೌಂಡ್ ಎಲ್ಲ ಕೇಳ್ತಿರ್ಬೋದು. ಈ ತರ ನೀವು ಕ್ರಿಸ್ಪಿ ಆಗಿರುವಂತ ಚಕ್ಲಿನ ನೀವು ಅಂಗಡಿಗಳಲ್ಲಿ ತಿಂದಿರ್ತೀರಾ. ಈ ರೀತಿಯಾಗಿರುವ ಬಿಳಿ ಚಕ್ಲಿನ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದೊಳಗ ತೋರಿಸಿರ್ತಾನೆ. ಈ ಚಕ್ಲಿ ರೆಸಿಪಿ ತಿನ್ನೋದಕ್ಕೆ ಎಷ್ಟು ಟೇಸ್ಟಿ ಆಗಿರ್ತದೋ ಮಾಡೋದಕ್ಕೂ ಅಷ್ಟೇ ಸಿಂಪಲ್ ರೆಸಿಪಿ ಇದು. ಬನ್ನಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದ್ಲಿಗೆ ನಾನಿಲ್ಲಿ ಒಂದು ಪ್ಯಾನ್ ನ ಇಲ್ಲೇ ಇಟ್ಕೊಂಡನಿ. ಇದಕ್ಕನ ಇವಾಗ ನಾನು ಈ ಕಪ್ಪಿನ ಅಳತಿ ಒಳಗ ನಾನಿಲ್ಲೇ ನೀರ್ನ ಇಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ನೀವು ಯಾವ್ದಾದ್ರು ಒಂದ್ ಕಪ್ನ ಮೆಜರ್ಮೆಂಟಿಗೆ ಅಂತೇಳಿ ತಗೋಬೋದಿಲ್ಲೇ. ಈ ಕಪ್ಪಿನ ಅಳತಿ ಒಳಗ ನಾನಿಲ್ಲೇ ಒಟ್ಟ 2 ಕಪ್ನಷ್ಟು ನೀರ್ನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಸ್ಟವ್ನ ಆನ್ ಒಳಗ ಇಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ಆಮೇಲೆ ಇದು ಅಜ್ವೈನ್, ಇದನ್ನ ಸ್ವಲ್ಪ ಕೈಗೆ ಹಾಕೊಂಡು ಈ ರೀತಿ ಸ್ವಲ್ಪ ತಿಕ್ಕಿ ಇದನ್ನ ಸೇರಿಸೋದ್ರಿಂದ ಫ್ಲೇವರು ಚೆನ್ನಾಗಿರ್ತತಿ. ಇದನ್ನ ಸೇರಿಸ್ಕೋರಿ. ಒಂದ್ ವೇಳೆ ಇದಿಲ್ಲ ಅಂತಂದ್ರೆ ಜೀರಿಗೆ ಕೂಡ ನೀವು ಸೇರಿಸ್ಕೋಬಹುದಿಲ್ಲ. ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡನಿ. ನೀವ್ ಯಾವ ಎಳ್ಳು ಐತೋ ಮನೇಲಿ ಅದನ್ನ ಸೇರಿಸ್ಕೋಬಹುದು. ಆಮೇಲೆ 1 ಸ್ಪೂನ್ ಅಷ್ಟು ಇದಕ್ಕ ತುಪ್ಪನ ಇಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ಇಲ್ಲಿ ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದಾದ್ರು ಹಾಕೋಬಹುದು. ಎಣ್ಣೆನೂ ನೀವು ಸೇರಿಸ್ಕೋಬಹುದು, ಆದ್ರೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತಿ. ಇದ್ರೆ 1 ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಡಿ. ಇವಾಗ ಇದನ್ನ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದು ಇವಾಗ ಚೆನ್ನಾಗಿ ಒಂದ್ಸಲ ಕುದಿ ಬರ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಕುದಿಯೋದಕ್ಕ ಬಿಟ್ಬಿಡೋಣ. ಇಲ್ಲಿ ನೀವು ನೀರು ನೋಡ್ತಿರ್ಬೋದು, ಚೆನ್ನಾಗಿ ಕುದಿತಾ ಇದೆ. ಈ ರೀತಿ ಕುದಿಯೋತಿರೋ ಟೈಮ್ ಒಳಗ ನಾವ್ ಇದಕ್ಕ ರವೆನ ಇಲ್ಲೇ ಸೇರಿಸ್ಕೋಬೇಕು. ನಾನಿಲ್ಲೇ ಚಿರೋಟಿ ರವೆನ ನಾನು ಯಾವ ಕಪ್ ಒಳಗ ನೀರ್ ಹಾಕೊಂಡಿದ್ನಲ್ಲ ಅದೇ ಕಪ್ಪಿನ ಅಳತಿ ಒಳಗ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ನಾನಿಲ್ಲೇ ಸೇರಿಸ್ಕೊಂಡನಿ. ಒಂದ್ ವೇಳೆ ನೀವು ಉಪ್ಪಿಟ್ಟು ರವೆ ಸೇರಿಸ್ಕೊಳ್ಳಾದ್ರ ಒಂದ್ಸಲ ಮಿಕ್ಸರ್ಗೆ ಹಾಕೊಂಡು ಆ ರೀತಿ ಕೂಡ ನೀವು ಇಲ್ಲೇ ಉಪಯೋಗಿಸ್ಕೋಬಹುದು. ಇವಾಗ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಹಾಕ್ಬಿಟ್ಟು ಸ್ಟವ್ನ ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರ್ಬೇಕು. ಯಾಕಂದ್ರೆ ಇದು ರವೆ ಬೇಗನ ನೀರ್ನ ಹೀರ್ಕೊಂಡು ಬೇಗ ಗಂಟಾಗೋ ಚಾನ್ಸಸ್ ಇರ್ತತಿ. ಆದ್ರಿಂದ ಯಾವುದೇ ರೀತಿ ಇದು ಗಂಟಾಗಬಾರ್ದು. ಆ ರೀತಿ ನೀವು ಈ ರೀತಿ ಒಂದು ಸ್ಪ್ಯಾಚುಲಾದಿಂದ ಈ ರೀತಿ ಪ್ರೆಸ್ ಮಾಡಿ ಅದನ್ನ ಗಂಟಾಗದೇ ರೀತಿ ನೋಡ್ಕೊಳ್ಳಿ. ನಾನಿಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡನಿ. ಆಮೇಲೆ ನೀವು ನೋಡ್ತಿರ್ಬೋದಿಲ್ಲ, ಇದು ಸ್ವಲ್ಪ ರವೆ ಗಟ್ಟಿ ಆಗೈತಿ. ಈ ರೀತಿ ಗಟ್ಟಿ ಆದ್ಮೇಲೆ ನಾವ್ ಇದಕ್ಕ ಅಕ್ಕಿ ಹಿಟ್ಟನ್ನ ಇಲ್ಲೇ ಸೇರಿಸ್ಕೋಬೇಕು. ನಾನು ರವೆ ಮತ್ ನೀರ್ ಯಾವ ಕಪ್ ಒಳಗೆ ಸೇರಿಸ್ಕೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆ ಒಳಗ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕ ಹಾಕೊಂಡನಿ. ಅಕ್ಕಿ ಹಿಟ್ಟು ಹಾಕೊಂಡಾದ್ಮೇಲೆ ನಾವು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂತ ಬರ್ಬೇಕು. ರವೆ ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾನಿಲ್ಲೇ ತೋರ್ಸಾತನಲ್ಲ ಆ ರೀತಿ ನೀವು ಪ್ರೆಸ್ ಮಾಡಿ ಚೆನ್ನಾಗಿ ಹೊಂದ್ಕೊಳ್ಳೋ ತರ ನೀವು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲೇ ಈ ರೀತಿಯಾಗಿ ಮಾಡ್ಕೊಳಕತ್ತಾನ ಇದನ್ನ. ಇಲ್ಲಿ ನಾವು ನೀರ್ ಕುದಿಯೋತಿರೋ ಟೈಮ್ ಒಳಗಷ್ಟ ನಾವು ಹೈ ಫ್ಲೇಮ್ ಒಳಗ ಸ್ಟವ್ನ ಇಡ್ಬೇಕು. ಇನ್ನು ಉಳ್ಕಿದ ಟೈಮ್ ಒಳಗ ಈ ರೀತಿ ಮಿಕ್ಸ್ ಮಾಡೋ ಮಟಾನು ನಾವ್ ಇದನ್ನ ಲೋ ಫ್ಲೇಮ್ ಒಳಗ ಇಟ್ಕೋಬೇಕು. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಒಂದ್ 5 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತಾನಿ. ಇವಾಗ ನಾನಿಲ್ಲಿ 5 ನಿಮಿಷ ಆದ್ಮೇಲೆ ನಿಮ್ಗ ಲಿಡ್ನ ಇಲ್ಲೇ ಓಪನ್ ಮಾಡಾತನ್ ನೋಡ್ರಿ. ನಾವ್ ಈ ರೀತಿ 5 ನಿಮಿಷ ಮುಚ್ಚಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಅಳ್ತತಿ. ಆದ್ರಿಂದ ನಾವ್ ಇದನ್ನ ಸ್ವಲ್ಪ ಇಡ್ಬೇಕಾಕತಿ. ಇವಾಗ ನಾವೇನ್ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಹಿಟ್ಟನ್ನ ನಾನಿಲ್ಲೇ ಒಂದ್ ಪರಾತಕ್ಕ ತಕೊಳಕತ್ತಾನಿ. ಇದು ಸ್ವಲ್ಪ ಬಿಸಿನ ಇರ್ಬೇಕು, ಜಾಸ್ತಿ ಬಿಸಿನೂ ಅಲ್ಲ ಜಾಸ್ತಿ ತಣ್ಣಗೂ ಅಲ್ಲ. ಆ ರೀತಿ ಇದ್ದಾಗ್ಲೇ ನಾವ್ ಇದನ್ನ ಹಿಟ್ಟನ್ನ ಕಲಸ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಕೈಗೆ ಹಚ್ಕೊಂಡ್ಬಿಟ್ಟು ನಾವ್ ನಾದ್ಕೊಳ್ಳೋದ್ರಿಂದ ಬಿಸಿ ನಮ್ಗ ಕೈಗೆ ಜಾಸ್ತಿ ಹತ್ತೋದಿಲ್ಲ. ಯಾಕಂದ್ರೆ ನಾವ್ ಇದನ್ನ ತಣ್ಣಗಾದಾಗ ಕಲಸ್ಕೊಂಡ್ರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರ್ತತಿ. ಆದ್ರಿಂದ ಸ್ವಲ್ಪ ಮೀಡಿಯಂ ಆಗಿ ಬಿಸಿ ಇರೋವಾಗ್ಲೇ ನಾವ್ ಇದನ್ನ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂತ ಇದನ್ನ ಎಷ್ಟಾಗುತ್ತೋ ಅಷ್ಟು ಇದನ್ನ ಮೆತ್ತಗ ನಾವು ನಾದ್ಕೋಬೇಕು ನೋಡ್ರಿ. ನಾನಿಲ್ಲಿ ಈ ರೀತಿಯಾಗಿ ನಾದ್ಕೊಂಡನಿ. ನೀವಿಲ್ಲೇ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಎಷ್ಟಾಗುತ್ತೋ ಅಷ್ಟು ನಾವ್ ಇದನ್ನ ಸಾಫ್ಟ್ ಆಗಿ ನಾದ್ಕೋಬೇಕು. ಅಂದ್ರೆ ನಮ್ಗ ಚಕ್ಲಿ ಮಾಡೋವಾಗ ಯಾವುದೇ ರೀತಿ ತ್ರಾಸ ಆಗಲ್ಲ. ನಾನು ಈ ರೀತಿಯಾಗಿ ಇದನ್ನ ನಾದಿ ಇಟ್ಕೊಂಡನಿ. ನಾನಿವಾಗ ಚಕ್ಲಿ ಮಾಡ್ಕೊಳ್ಳೋದಕ್ಕ ಇಲ್ಲಿ ಒತ್ತಾಳನು ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಈ ರೀತಿ ನಾವು ಎಲ್ಲಾ ಕಡೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಈ ರೀತಿ ನಾವು ಎಣ್ಣೆ ಹಚ್ಚೋದ್ರಿಂದ ನಾವು ಪ್ರೆಸ್ ಮಾಡೋವಾಗ ಜಾಸ್ತಿ ಸ್ಟ್ರೆಸ್ ಅನ್ಸಲ್ಲ. ಆದ್ರಿಂದ ಸ್ವಲ್ಪ ಈ ರೀತಿ ಎಣ್ಣೆನ ಎಲ್ಲಾ ಕಡೆ ಹಚ್ಕೊಂಡ್ಬಿಡಿ. ಆಮೇಲೆ ಮೇಲ್ಗಡೆ ಇದು ಒತ್ತೋದೇನಿರುತ್ತಲ್ಲ ಅದಕ್ಕೂ ಸ್ವಲ್ಪ ಹಚ್ಕೊಂಡ್ಬಿಡೋಣ. ಹಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ಹಿಡಿಯೋದಿಲ್ಲ. ಆದ್ರಿಂದ ಇವಾಗ ನಾವೇನ್ ಪ್ರತಿ ಸಲ ಚಕ್ಲಿ ಮಾಡೋವಾಗ ಏನ್ ಹಿಟ್ಟು ತಗೊಂತೇವಲ್ಲ ಅದನ್ನ ನಾವು ಈ ರೀತಿ ಕೈಲೇ ಎಷ್ಟಾಗುತ್ತೋ ಅಷ್ಟು ಮಿದ್ಕೊಂಡ ನಾವು ಚಕ್ಲಿ ಒತ್ತಳಿಗೆ ಹಾಕೋಬೇಕು. ಯಾಕಂದ್ರೆ ಅದು ಅಕ್ಕಿ ಹಿಟ್ಟಿರೋದ್ರಿಂದ ಬೇಗ ಸ್ವಲ್ಪ ರಫ್ ಆಗ್ಬಿಡ್ತತಿ, ಬಿರುಸಾಗ್ಬಿಡ್ತತಿ. ಆದ್ರಿಂದ ನೀವು ಈ ರೀತಿ ಸ್ವಲ್ಪ ಕೈಲೇ ಮಿದ್ಕೊಂಡು ಆಮೇಲೆ ಚಕ್ಲಿ ಒತ್ತಳಿಗೆ ಹಾಕೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರ್ತತಿ. ಈ ಟಿಪ್ ನ ಫಾಲೋ ಮಾಡ್ರಿ. ನಾನು ನಿಮ್ಗೆ ತೋರಿಸ್ತಾ ನೋಡ್ರಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತೇಳಿ. ಯಾವುದೇ ಕಾರಣಕ್ಕೂ ನಿಮ್ಗ ಸ್ಟ್ರೆಸ್ ಅನ್ಸಲ್ಲ, ಅಷ್ಟು ಸುಲಭವಾಗಿ
ಈಸಿಯಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು, ಮಕ್ಕಳು ಸಹ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂತ ರೆಸಿಪಿ ಇದು. ಬನ್ನಿ ಇವಾಗ ನಾನು ನಿಮ್ಗೆ ಚಕ್ಲಿನ ಮಾಡೋದನ್ನ ತೋರಿಸ್ತಾನಂತ. ನಾನಿಲ್ಲಿ ಒಂದು ಪ್ಲೇಟ್ನ ಈ ರೀತಿ ಊಟ ಮಾಡಿಬಿಟ್ಟು ಅದ್ರ ಮೇಲ್ಗಡೆನ ಚಕ್ಲಿನ ಹಾಕೊಳಕತ್ತ ನೋಡ್ರಿ. ಈ ರೀತಿ ತಿರುಗಿಸ್ಕೊಂತ ಹೋದ್ರ ಆಯ್ತು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಚಕ್ಲಿನ ಇಲ್ಲೇ ಮಾಡ್ಕೋಬಹುದು. ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ, ಸರಿಸ್ಬಿಟ್ಟು. ಯಾವುದೇ ಕಾರಣಕ್ಕೂ ಪ್ಲೇಟ್ಗೂ ಸಹ ಹಿಟ್ಟತ್ತಲ್ಲ, ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತತಿ ಇಲ್ಲೇ. ನೋಡ್ತಿರ್ಬೋದು ನೀವು ಒಂದೊಂದು ಎಷ್ಟು ಚೆನ್ನಾಗಿ ಚಕ್ಲಿ ಬಂದತ್ ಅಂತ ಹೇಳಿ. ನೀವು ಭಾಳ ಅಂದ್ರೆ ಒಂದು 10 ನಿಮಿಷದೊಳಗೆಲ್ಲ ಈ ಚಕ್ಲಿನ ಮಾಡ್ಕೊಂಡ್ಬಿಡ್ಬೋದು. ನೋಡ್ರಿ ಎಷ್ಟು ಸುಲಭ ಇದು ಮಾಡೋದು. ಇವಾಗ ನಾನಿಲ್ಲೇ ಇದೇ ರೀತಿನ ಎಲ್ಲ ಚಕ್ಲಿನೂ ಒಂದು ಸೆಟ್ ಒಳಗೆ ಮಾಡ್ಕೊಂಡ್ಬಿಡ್ತಾನೆ. ನೀವು ಮನೆಯಲ್ಲಿ ಒಬ್ಬರ ಈ ಚಕ್ಲಿ ಮಾಡ್ತಿರೋದಾದ್ರ ನೀವು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಒಂದ್ 2 ಒತ್ತಾಳನ್ನ ಈ ರೀತಿ ಚಕ್ಲಿ ಮಾಡಿ ಇಟ್ಟು ಆಮೇಲೆ ನೀವು ಎಣ್ಣೆ ಒಳಗೆ ಕರ್ಕೋಬಹುದು. ಆಮೇಲೆ ನೀವು ಒಂದೊಂದ ಅವೆರಡು ಫ್ರೈ ಆಗೋದ್ರಾಗ ನೀವು ಒಂದೊಂದ ಈ ರೀತಿ ಮಾಡ್ಕೊಂಡ್ರೆ ಆರಾಮಾಗಿ ನೀವು 10 ನಿಮಿಷದೊಳಗೆಲ್ಲ ಇದನ್ನ ಮಾಡಿ ಮುಗಿಸ್ಬಿಡ್ಬೋದು. ನಾನಿಲ್ಲೇ ಈ ರೀತಿಯಾಗಿ ಒಂದು ಪ್ಲೇಟ್ ಒಳಗೆ ಮಾಡಿಟ್ಕೊಂಡ ನೋಡ್ರಿ. ತುಂಬಾ ಸುಲಭ. ನೀವು ಜಾಸ್ತಿ ಪ್ರೆಸ್ ಮಾಡಿ ಮಾಡಿ ಹತ್ತಕ್ಬೇಕಂತೂ ಇಲ್ಲ, ನೀವು ಮಾಡಿದ್ದ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಇವಾಗ ನಾನಿಲ್ಲೇ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡನಿ. ಎಣ್ಣೆನೂ ಅಷ್ಟ ತೀರ ಬಿಸಿ ಹಾಕಕ್ ಹೋಗ್ಬಾರ್ದು. ನಾನಿಲ್ಲೇ ಹಿಟ್ಟು ಹಾಕಿ ಅದನ್ನು ಕೂಡ ಇಲ್ಲೇ ಚೆಕ್ ಮಾಡ್ಕೊಂಡನಿ. ಇಷ್ಟು ಸ್ವಲ್ಪ ಇದು ಇರ್ಬೇಕು, ಜಾಸ್ತಿ ಬಿಸಿ ಆದ್ರೆ ಬೇಗ ಕಪ್ಪಗಾಗ್ಬಿಡ್ತಾವು. ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡ್ ನಾನಿಲ್ಲೇ ನಾವೇ ಮಾಡಿರುವಂತ ಚಕ್ಲಿನ ಇಲ್ಲೇ ಒಂದೊಂದ ಸೇರಿಸ್ಕೊಳಕತ್ತ ನೋಡ್ರಿ. ತೀರ ಮ್ಯಾಲ ಬೀಳೋಂಗು ಕೂಡ ನೀವು ಎಣ್ಣೆ ಒಳಗ ಚಕ್ಲಿನ ಬಿಟ್ಕೊಳಕ್ ಹೋಗ್ಬೇಡ್ರಿ. ಇವಾಗ ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಪೂನ್ ಹಾಕಕ್ ಹೋಗ್ಬಾರ್ದು. ಈ ರೀತಿ ಅವ ಚೆನ್ನಾಗಿ ಫ್ರೈ ಆದ್ಮೇಲೆ ಈ ರೀತಿ ಮೇಲ್ಗಡೆ ಬರ್ತಾವು. ಅವಾಗ ನಾವು ಈ ರೀತಿ ಹೊಳ್ಳಿಸಾಕ್ಬಿಟ್ಟು ಎರಡೂ ಕಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ನೀವು ಅವಾಗೆ ಮೇಲ್ಗಡೆ ಬರೋ ಮಟಾನು ಸ್ಪೂನ್ ನ ಯಾವುದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡಿ. ಅದು ಒಂದ್ಸಲ ಮೇಲ್ಗಡೆ ಬಂತಂದ್ರ ಈ ರೀತಿ ನೀವು ಎರಡೂ ಕಡೆ ನೀವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬಹುದು. ಈ ಚಕ್ಲಿ ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗೈತಿ. ಅವಾಗ ನಾವ್ ಇದನ್ನ ಎಣ್ಣೆಯಿಂದ ತಕ್ಕೋಬಹುದು. ಜಾಸ್ತಿ ಕಪ್ಪಗ ಅಥವಾ ಕೆಂಪಗಂಗ ಕರಿಯಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಬಿಳಿ ಚಕ್ಲಿ ಆಗಿರೋದ್ರಿಂದ ಗೋಲ್ಡನ್ ಕಲರ್ಗೆ ಕರೆದ್ರೆ ಸಾಕು, ತುಂಬಾ ಕ್ರಿಸ್ಪಿಯಾಗಿ ಬರ್ತಾವ ಇವು. ಇವಾಗ ಒಂದ್ ಸೆಟ್ ಆತಲ್ಲ, ಇವಾಗ ನಾನು 2ನೇ ಬ್ಯಾಚ್ನು ಇವಾಗ ಹಾಕೊಂಡ್ಬಿಡ್ತಾನೆ ನೋಡ್ರಿ. ಇದನ್ನು ಅಷ್ಟ ನಾನಿಲ್ಲಿ ಕರ್ದು ತಗೊಂಡನಿ. ಇವಾಗ ನಾನು ಹಿಟ್ಟನ್ನ ಇಲ್ಲೇ ತೋರಿಸ್ತಾನೆ ನೋಡ್ರಿ. ನಾವ್ ಇಷ್ಟ ಮಾಡೋದ್ರೊಳಗ ಅಕ್ಕಿ ಹಿಟ್ಟು ಸ್ವಲ್ಪ ಬಿರುಸಾಗಿರ್ತತಿ. ಅದನ್ನ ನಾವು ಪ್ರತಿ ಸಲ ಒತ್ತಳಿಗೆ ಹಾಕುವಾಗ ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ದುಕೊಂಡ ನಾವು ಚಕ್ಲಿ ಒತ್ತಾಳಕ್ಕ ಸೇರಿಸ್ಕೋಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಚಕ್ಲಿ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ನಾನ್ ನಿಮ್ಗ ಎಲ್ಲಾ ಚಕ್ಲಿನೂ ಈ ರೀತಿ ಗೋಲ್ಡನ್ ಕಲರ್ ಒಳಗ ಕರ್ದು ಇಟ್ಕೊಂಡ ನೋಡ್ರಿ. ಅಂಗಡಿ ಒಳಗ್ ಸಿಗುತ್ತಲ್ಲ ಅದೇ ರೀತಿನ ಚಕ್ಲಿ ಇದು. ನಾನಿವಾಗ ಸೌಂಡ್ ಕೂಡ ನಿಮ್ಗ ಕೇಳಿಸ್ತಾನೆ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದದ ಅಂತೇಳಿ. ನೋಡ್ತಿರ್ಬೋದು ನೀವು ಒಂದೊಂದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಾವಂತೇಳಿ. ಬನ್ನಿ ಇವಾಗ ಸೌಂಡ್ ಕೇಳಿಸ್ಕೊರಿ. ಈ ಸೌಂಡ ನಿಮ್ಗ ಎಲ್ಲಾ ಹೇಳ್ತತ್ ಅನ್ಕೊಂತ ನಾನು. ತುಂಬಾ ಚೆನ್ನಾಗಿರ್ತತಿ ಕ್ರಿಸ್ಪಿಯಾಗಿ. ಎಣ್ಣೆನು ಸಹ ಅಷ್ಟ ಇಲ್ಲಿ ಜಾಸ್ತಿ ಏನು ಕುಡಿಯೋದಿಲ್ಲ. ಇವು ಕಡಿಮೆ ಎಣ್ಣೆ ಒಳಗ ಜಾಸ್ತಿ ಮಾಡ್ಕೊಬಿಡ್ಬೋದು ನಾವು. ಈ ಚಕ್ಲಿನ ನಾವು ಈ ರೀತಿ ಪ್ಲಾಸ್ಟಿಕ್ ಡಬ್ದಲ್ಲಿ ಅಥವಾ ಸ್ಟೀಲ್ ಡಬ್ದಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ತುಂಬಾ ಕ್ರಿಸ್ಪಿ ಆಗಿರ್ತತಿ. ಲಾಸ್ಟ್ ಚಕ್ಲಿ ನಿಮ್ಗೆ ಖಾಲಿ ಆಗೋವರೆಗೂ ತುಂಬಾ ಕ್ರಿಸ್ಪಿ ಆಗಿರ್ತಾವು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೈಪ್ ಮಾಡಿ.